ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಸತ್ಯದರ್ಶನದ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಅಮೃತದ ಕಡೆಗೆ. ಅಮೃತ ಅಂದ್ರೆ ಮೃತ್ಯು ಇಲ್ಲದೆ ಇರುವಂತ ಸ್ಥಿತಿ ಅಂತ. ನಮ್ಮಲ್ಲಿ ಒಂದು ಶಾಂತಿ ಪಾಠ ಇದೆ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ. ಅಸತೋಮ ಸದ್ಗಮಯ, ಈ ಒಂದು ಶಾಂತಿ ಪಾಠನ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮಗೆ ಸಂಪೂರ್ಣ ಸತ್ಯದ ಅರ್ಥ ಆಗ್ಬೇಕಂದ್ರೆ ಅಲ್ಟಿಮೇಟ್ ಟ್ರೂತ್ ಅಥವಾ ಅಬ್ಸಲ್ಯೂಟ್ ಟ್ರೂತ್. ಏನು ಅಬ್ಸಲ್ಯೂಟ್ ಟ್ರೂತು? ಎವರ್ ಪ್ರೆಸೆಂಟ್ ರಿಯಾಲಿಟಿ ಅಂತ ಏನು ಹೇಳ್ತೀವಿ. ಈ ಎವರ್ ಪ್ರೆಸೆಂಟ್ ರಿಯಾಲಿಟಿ, ಪ್ರೆಸೆಂಟ್ 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 ಪ್ರೆಸೆಂಟೇ ಸತ್ಯ. ಅದನ್ನೇ ನಾವು ಎವರ್ ಪ್ರೆಸೆಂಟ್ ರಿಯಾಲಿಟಿ ಅಂತೀವಿ. ಆ ಎವರ್ ಪ್ರೆಸೆಂಟ್ ರಿಯಾಲಿಟಿಯಲ್ಲಿ ಪೆರಿಫೆರಿ ಒಂದಿದೆ, ಸೆಂಟ್ರ್ ಒಂದಿದೆ. ಈ ಸೆಂಟ್ರು ಅಟಾಮಿಕ್ ಸ್ಟಫ್ ಅಂತೀವಿ, 99.9999% ಎಂಟಿ ಲೈಕ್ ಸ್ಪೇಸ್ ಅಂತೀವಿ. ಪೆರಿಫೆರಿನ ಕ್ರಿಸ್ಟಲೈಸೇಷನ್ ಆಫ್ ದ ಸೆಂಟರ್ ಅಂತೀವಿ. ಅಂದ್ರೆ ಈ ಸೆಂಟರ್ನಿಂದನೇ ಮಾಡಿರೋ ಅಂಥದ್ದು ಕ್ರಿಸ್ಟಲೈಸೇಷನ್ ಆಗಿದೆ. ಅದು ಕೂಡ ಅಟಾಮಿಕ್ ಸ್ಟಫೇ, ಅದು ಕೂಡ 99.9999% ಎಂಟಿ ಲೈಕ್ ಸ್ಪೇಸ್ ಅಂತೀವಿ. ಅದನ್ನ ನಮ್ಮ ಫಿಸಿಕಲ್ ಸೆಲ್ಫ್ನ ನಾವು ಘಟಾಕಾಶ ಅಂತೀವಿ. ಘಟ ಅಂದ್ರೆ ಬಾಡಿ, ಅದ್ರ ಒಳಗಡೆ ಹೋದ್ರೆ ಆಕಾಶ. ಸೈಕಲಾಜಿಕಲ್ ಸೆಲ್ಫ್ನ ಚಿತ್ತಾಕಾಶ ಅಂತೀವಿ. ಸೈಕಾಲಜಿ ಅಂದ್ರೆ ಮೈಂಡು, ಆ ಮೈಂಡ್ ಒಳಗಡೆ ಹೋದ್ರು ಕೂಡ ಆಕಾಶ. ಎಮೋಷನಲ್ ಸೆಲ್ಫ್ ಅಂತೀವಿ. ಎಮೋಷನ್ಸ್ ಅಂದ್ರೆ ಭಾವನೆಗಳು, ಭಾವನೆಗಳ ಅಂತರಾಳಕ್ಕೆ ಹೋದ್ರೆ ಭಾವಾಕಾಶ ಅಂತೀವಿ. ಮತ್ತೆ ಪಂಚಭೂತಗಳಿಂದ ಈ ಪರಿಸರ ಮಾಡಲ್ಪಟ್ಟಿದೆ, ಅದನ್ನ ಭೂತಾಕಾಶ ಅಂತೀವಿ. ಪಂಚಭೂತಗಳೇ ಇರೋವಂತ ಅಂತರಾಳಕ್ಕೆ ಹೋದ್ರೆ ಮತ್ತೆ ಆಕಾಶನೇ. ಸೊ ಎವರ್ ಪ್ರೆಸೆಂಟ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡಾಗ ಒಂದು ಪೆರಿಫೆರಿ ಇದೆ, ಒಂದು ಸೆಂಟ್ರ್ ಇದೆ, ಪರಿಧಿ ಮತ್ತೆ ಕೇಂದ್ರ. ಈ ಪರಿಧಿ ಕೂಡ ಕೇಂದ್ರದಿಂದಲೇ ಆಗಿದೆ. ಏನಂದ್ರೆ ಕ್ರಿಸ್ಟಲೈಸೇಷನ್ ಆಗಿದೆ ಅಲ್ಲಿ, ಅದಕ್ಕೋಸ್ಕರ ಅದು ಅಭ್ಯಾಸ ಕಾಣುತ್ತೆ. ಅದನ್ನೇ ನಾವು ಅಸತ್ಯ ಅಂತೀವಿ. ಅಸತೋಮ ಸದ್ಗಮಯ ಅಂದ್ರೆ ಸತ್ಯ ಬಂದ್ಬಿಟ್ಟು ಆ ಸೆಂಟ್ರು, ಆ ಸೆಂಟ್ರಿಂದನೇ ಆ ಒಂದು ಅಸತ್ಯ ಕೂಡ ಕ್ರಿಯೇಟ್ ಆಗಿದೆ. ಅದಕ್ಕೋಸ್ಕರ ಅದಕ್ಕೆ ಮಾಯೆ ಅಂತ ಕರೆದ್ರು. ಅಸತ್ತು ಅಂದ್ರೆ ಅದು ಇಲ್ದ ಇಲ್ಲ ಅಂತ ಅಲ್ಲ, ಅದು ಈ ಪ್ಯೂರಿಟಿ ಇಲ್ಲ. ಸೊ ಅಸತೋಮ ಸದ್ಗಮಯ ಅಂದ್ರೆ ನಿಮ್ಮ ಪೆರಿಫೆರಿಯಿಂದ ಸೆಂಟ್ರಿಗೆ ಬರಬೇಕು. ಲೈಫ್ನ ವಿ ಹ್ಯಾವ್ ಟು ಲೀಡ್, ಜೀವನವನ್ನ ವಿ ಹ್ಯಾವ್ ಟು ಲೀಡ್, ವಿ ನೀಡ್ ಟು ಸಿಂಕ್ರೊನೈಸ್ ಫ್ರಮ್ ದ ಸೆಂಟರ್ ಅಂತೀವಿ. ನಾವು ಕೇಂದ್ರದಿಂದ ನಮ್ಮ ಜೀವನ ನಡೆಸಬೇಕು. ಅಂದ್ರೆ ಸಾಕ್ಷಿಯಾಗಿ ನಿಂತ್ಕೊಂಡು ನಾವು ಜೀವನ ನಡೆಸಬೇಕು. ಸೊ ಇದನ್ನೇ ನಾವು ಜ್ಯೋತಿ ಅಂತೀವಿ. ಮೃತ್ಯುತೋಮ ಅಮೃತಂ ಗಮಯ ಅಂದ್ರೆ ಹೊರ ಸತ್ಯ ಏನಿದೆ ಅದರಲ್ಲಿ ಹುಟ್ಟು ಸಾವು ಇದೆ, ಮೃತ್ಯು ಇದೆ. ಅದರಿಂದ ಪರಿಧಿಯಿಂದ ಸೆಂಟ್ರಿಗೆ ಹೋಗೋದಾಗ ನಿಮ್ಗೆ ಅಮೃತ ಸ್ಥಿತಿ ಸಿಗುತ್ತೆ. ಪರಿಧಿಯಲ್ಲಿ ದೇಹ ಹುಟ್ಟಿದೆ, ದೇಹ ಸಾಯುತ್ತೆ. ಮನಸ್ಸು ಹುಟ್ಟಿದೆ, ಮನಸ್ಸು ಸಾಯುತ್ತೆ. ಭಾವನೆಗಳು ಹುಟ್ಟಿದವೆ, ಭಾವನೆಗಳು ಸಾಯುತ್ತೆ. ಎಕೋಸಿಸ್ಟಮ್ ಹುಟ್ಟಿದೆ, ಎಕೋಸಿಸ್ಟಮ್ ಸಾಯುತ್ತೆ. ನಮಗೆ ಗೊತ್ತು, ಇವತ್ತಿನ ಸೈನ್ಸ್ ಹೇಳುತ್ತೆ ಗ್ಯಾಲಕ್ಸೀಸ್ ಆರ್ ಬಾರ್ನ್ ಅಂಡ್ ಗ್ಯಾಲಕ್ಸೀಸ್ ಆರ್ ಗೋಯಿಂಗ್ ಟು ಡೈ. ಸೊ ಅಂತರಾಳ ಏನಿದೆ, ಆ ಪ್ಯೂರ್ ಪ್ರೆಸೆಂಟ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಸಾವಿಲ್ಲ. ಅದು ನಿಮ್ಮ ಒಳಗಡೆನೆ ಇದೆ. ಇಟ್ ಈಸ್ ಸೆಂಟರ್ ಈಸ್ ಇನ್ ಬಿಲ್ಟ್. ಅದನ್ನ ತಪ್ಸಕ್ಕಾಗಲ್ಲ, ಅದನ್ನ ಸಪ್ರೇಟ್ ಮಾಡಕ್ಕಾಗಲ್ಲ. ಇನ್ಹೆರೆಂಟ್ ಅಂತೀವಿ, ಅಂಟ್ಕೊಂಡ್ಬಿಟ್ಟಿದೆ. ಆಕ್ಚುಲಿ ಆಚೆ ಕಡೆದ ಸತ್ಯ ಸಪ್ರೇಟ್ ಮಾಡ್ಬೋದು, ಇಲ್ಲಿ ಸತ್ಯ ಸಪ್ರೇಟ್ ಮಾಡಕ್ಕಾಗಲ್ಲ. ಇದು ಅಂಟ್ಕೊಂಡಿದೆ, ನೀವು ಬೇಡ ಅಂದ್ರೆ ನಿಮ್ಮ ಒಳಗಡೆ ಇದೆ ಅದು. ಸೊ ನೀವೇ ನಿಮ್ಮ ಅಂತರಾಳದ ಅಂತರಾತ್ಮ ಅಮೃತ, ಮೃತ್ಯು ಇಲ್ದ ಇರೋವಂಥದ್ದು. ಅದರ ಕಡೆ ಸಾಗಿಸೋದೇ ನಮ್ಮ ಜೀವನ. ಥ್ಯಾಂಕ್ ಯು.